ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಾನು ಮತ್ತು ನಮ್ಮ ಮಾನ್ವಿ MLA ಅವರಾಗಿರ್ತಕ್ಕಂಥ ಅಪ್ಪಯ್ಯ ನಾಯಕರು ಬಂದು ನಮ್ಮ ಉಪಮುಖ್ಯಮಂತ್ರಿಗಳು ಭೇಟಿಯಾಗಲಿಕ್ಕೆ ಬಂದಿದ್ದೀವಿ. ಈಗಾಗಲೇ ಅವ್ರ ಗಮನಕ್ಕೆ ನಾನು 2-3 ದಿನ ಹಿಂದೆ ತಂದಿದ್ದೆ. ತುಂಗಭದ್ರಾ ಪ್ರಾಜೆಕ್ಟ್ನ ಡ್ಯಾಮಲ್ಲಿ ನೀರು ನಿಂದಿಸುವಂಥ ಪರಿಸ್ಥಿತಿ ಬಂದಿದೆ. ಯಾವ ಸಂದರ್ಭದಲ್ಲಿ ಮಾಡಬೇಕು, ಬೇಸಿಗೆ ಬೆಳೆ ನೀರು ಐತೆ ಇಲ್ಲ ಅಂತೇಳಿ ಜನರು ಕೇಳ್ತಾ ಇದ್ದಾರೆ. ಅದು ತಮಗೆಲ್ಲ ಗೊತ್ತಿದ್ದಂತೆ ಹೋದ ವರ್ಷ ಒಂದು ಗೇಟ್ 19ನೇ ಗೇಟು ಮುರಿದು ಬಿದ್ದಿರೋದ್ರಿಂದ ತುಂಗಭದ್ರಾ ಬೋರ್ಡ್ನವರು ಅಂದರೆ 3 ಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ತುಂಗಭದ್ರಾ ಕರ್ನಾಟಕ, ಆಂಧ್ರ, ತೆಲಂಗಾಣಕ್ಕೆ ಆ ಬೋರ್ಡ್ನವ್ರ ನಿರ್ಧಾರದಂತೆ ಈಗಾಗಲೇ ಅವರು ಹೊಸ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ ಮುಖಾಂತರ ಈಗಾಗಲೇ ಗೇಟ್ಸ್ ಎಲ್ಲ ಹೊಸ ಗೇಟ್ಸನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಮತ್ತು 33 ಗೇಟು ಬದಲಾವಣೆ ಮಾಡಬೇಕು ಅಂತೇಳಿ ಬೋರ್ಡ್ನವ್ರು ನಿರ್ಧಾರ ತೆಗೆದುಕೊಂಡರು. ಕರ್ನಾಟಕ ಸರ್ಕಾರ ಅದಕ್ಕೆ ಸಹಮತ ವ್ಯಕ್ತಪಡಿಸಿದೆ. ಆ ದಿಶೆಯಲ್ಲಿ ಅವರು ನೀರು ಬಂದ್ ಮಾಡಬೇಕು, ಬೇಸಿಗೆಗೆ ನೀರು ಕೊಡದಂತೆ ಆ 33 ಗೇಟು ಬದಲಾವಣೆ ಮಾಡಬೇಕೆಂಬ ಒಂದು ನಿರ್ಧಾರ ಆಗಿದೆ ಅಂತೇಳಿ ನಮಗೆ ತಿಳಿದು ಬಂದಿದೆ. ಆ ದಿಶೆಯಲ್ಲಿ ನಮ್ಮ ಭಾಗದ ತುಂಗಭದ್ರಾ ಅಚ್ಚುಕಟ್ಟು ಕರ್ನಾಟಕ ಭಾಗದ ರೈತರಿಗೆ ಸ್ಪಷ್ಟವಾದಂಥ ಒಂದು ವಿಷಯ ತಿಳಿಸ್ಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಕೇಳ್ಕೊಂಡು ಜಲಸಂಪನ್ಮೂಲ ಸಚಿವರಿಗೆ. ಹಾಗಾಗಿ ಅವರು 5ನೇ ತಾರೀಕು ಒಂದು ಸಭೆ ಕರೆದು ನಮ್ಮ ICCನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯನ ಕರೆದು ಚರ್ಚೆ ಮಾಡಿ ಈಗಾಗಲೇ ಬೋರ್ಡ್ನವ್ರು ಏನು ನಿರ್ಧಾರ ತೆಗೆದುಕೊಂಡ್ರು ಅದರಂತೆ ನಾವು ಮುಂದಿನ ಪ್ರಕ್ರಿಯೆಗೆ ಮತ್ತು ಸರ್ಕಾರದ ಒಂದು ನಿರ್ಧಾರ ಮಾಹಿತಿ ಕೊಡಬೇಕೆಂಬ ಒಂದು ಉದ್ದೇಶಕ್ಕಾಗಿ ಆ ಮೀಟಿಂಗ್ ನಡೀತಿದೆ. 11ನೇ ತಾರೀಕು ಆ ಮೀಟಿಂಗ್ ಕರಿಬೇಕು ಅಂತೇಳಿ ಈಗಾಗಲೇ ಅವರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಆದೇಶ ನೀಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡಿ, ಎಲ್ಲಿ ಚರ್ಚೆ ಆಗಿಲ್ಲ, ನಿಮ್ಮ ಮಾಧ್ಯಮಗಳಲ್ಲಿ ಸೃಷ್ಟಿ ಆಗ್ತಾಯಿದೆ ಅಷ್ಟೇ ಬಿಟ್ಟರೆ ಯಾರೂ ಹೇಳಿಲ್ಲ. ನಮಗೆ ಹೇಳಬೇಕಾಗಿದ್ದರೆ, ನಾನು ಈಗ 55 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. 25 ವರ್ಷ ನಾನು ಅಧಿಕಾರದಲ್ಲಿದ್ದೀನಿ. ಜನರಲ್ ಸೆಕ್ರೆಟರಿ ಆಗಿ, ಜಿಲ್ಲಾಧ್ಯಕ್ಷ ಆಗಿ, ನಮ್ಮ PC ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ 7 ವರ್ಷ GSO ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಏನೇನು ನಡಿಬೇಕಾದ್ರೆ, ಒಂದು CLP ನಾಯಕರು, 2ನೇದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, 3ನೇದು ಹೈಕಮಾಂಡ್. ಇವರು 3 ಸೇರಿ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ ನಿರ್ಧಾರ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು. ಹೈಕಮಾಂಡ್ ಹೇಳಿದಂತೆ ನಾವು ನಡ್ಕೊಳ್ಬೇಕು. ಹೈಕಮಾಂಡ್ ಹೇಳಿದ ಯಾರು ನಡ್ಕೊಳ್ತಾರೋ ಅವರೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕೆಂಬುದು ನನ್ನ ಅಭಿಪ್ರಾಯ. ಅದೆಲ್ಲ ಈಗಾಗಲೇ ಅದಕ್ಕೆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಗಿದೆ. 140 ಮಂದಿ ಶಾಸಕರಿದ್ದಾರೆ, 35 ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 175 ಮಂದಿ ಇದ್ದಾರೆ. ಎಲ್ಲರೂ ಸಹಜವಾಗಿ ಬೇಡಿಕೆ ಇರ್ತದೆ. 2.5 ವರ್ಷ ಆದಮೇಲೆ ಇದ್ರ ಬಗ್ಗೆ ನಾನು ಹೈಕಮಾಂಡಿಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಅವ್ರು ಏನು ಹೇಳಿದ್ರೆ ಅದನ್ನೂ ಸರಿ ಅಂತೇಳಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ಇಬ್ಬರು ಹೇಳಿದ ನಂತರ ಹೈಕಮಾಂಡ್ನವ್ರು ಇದ್ರ ಬಗ್ಗೆ ಇನ್ನೇನು ಮಾತಾಡಲಿಲ್ಲ. ಇದ್ರ ಮೇಲೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯನೇ ಇಲ್ಲ. ಅದರಲ್ಲಿ ಏನು ವಿಷಯಗಳೂ ಇಲ್ಲ ಅಂತೇಳಿ ನಾನು ಹೇಳ್ತೀನಿ ಅಷ್ಟೇ. ಅದು ಯಾರು ಹೇಳಿದ್ರು ನಿಮಗೆ ಐತಾ ಇಲ್ಲ ಅಂತೇಳಿ ನಿರ್ಧಾರ ಮಾಡೋರು ಹೈಕಮಾಂಡ್ನವರು. ಯಾವುದೇ ಪಕ್ಷದಲ್ಲಿ ಯಾರನ್ನೇ ಏನೇ ಮಾಡಬೇಕಾದ್ರೆ ನ್ಯಾಷನಲ್ ಪಾರ್ಟೀಸ್ನಲ್ಲಿ ಯಾವಾಗಲೂ ಹೈಕಮಾಂಡ್ ಇರ್ತದೆ. ಇವತ್ತೇನು BJP ಅವರೇನು ನಡ್ಡಾನ ಚೇಂಜ್ ಮಾಡ್ಬೇಕಂತ ಮಾಡಿದ್ರಿ ಇವತ್ತು ನನಗೆ ಯಾಕೆ ಮಾಡಲಿಲ್ಲ? ವಿಜಯದನ್ನು ಚೇಂಜ್ ಮಾಡ್ತಾರೆ ಅಂದ್ರೆ ಆವತ್ತಿನಿಂದ ಇವತ್ತು ತನಕ 4 ಬಾಗಿಲಾಗಿ BJP ಅವರು ಎಲ್ಲ ಕಡೆ ಮಾತಾಡ್ತಾರೆ. ಬಿಜಾಪುರದಿಂದ ಮಾತಾಡ್ತಾರೆ, ಶಿವಮೊಗ್ಗದಿಂದ ಮಾತಾಡ್ತಾರೆ, ಧಾರವಾಡದಿಂದ ಮಾತಾಡ್ತಾರೆ. ಅಶೋಕ್ ಅವರು ಇಲ್ಲಿ ಒದಗ್ತಾನೆ ಇರ್ತಾರೆ. ಏನಾದರೂ ಆಯಿತಾ? ಇವೆಲ್ಲ ಏನಂದರೆ ಊಹಾಗಳು ಮಾಡೋದು, ವಿರೋಧ ಪಕ್ಷದ ಸೃಷ್ಟಿ ಅದ. ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಬೋಸರಾಜರಿಗೆ ಹೇಳಿದ್ರೆ ನೀವೇನು ಹೇಳ್ತೀರಿ ಅಂತ ನೀವು ಇನ್ನೊಬ್ಬರಿಗೆ ಕೇಳಿದ್ರೆ ಅವ್ರು ಮಾತಾಡ್ತಾರೆ. ಅದು ಬಿಟ್ಟರೆ ಪಕ್ಷದಲ್ಲಿ ಯಾವುದೇ ಆ ರೀತಿಯಾದಂಥ ಚರ್ಚೆ ಇಲ್ಲ. ಎಸ್, ನಾನೀಗಾಗಲೇ ಹೇಳಿದ್ನಲ್ಲ, ಎಲ್ಲರೂ ಬಿಡಬೇಕಾಗ್ತದೆ. ಕೆಲವು ಸಚಿವರೆಲ್ಲ ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಬಿಡಬೇಕು. ಬಿಡಲಾರ್ದವರೆಲ್ಲರೂ ಪಕ್ಷದಿಂದ ಹೊರಗೆ ಹೋಗ್ಬೇಕಾಗ್ತದೆ. ಹೇಳಿ, ಎಲ್ಲರಿಗೂ ಹೋಗ್ತೈತಿ. 175 ಮಂದಿಗೂ ಕೇಳಲಿಕ್ಕೆ ಐತಿ. MLCಗಳಿಗೆ ಐತಿ, MLAಗಳಿಗೆ ಐತಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ, ಕೇಳಲಿಕ್ಕೆ ಏನು ತಪ್ಪಿಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅಲ್ಟಿಮೇಟ್ಲಿ ಏನೇ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆ. ಅವ್ರ ಸಂದರ್ಭ ಬಂದಾಗ CLP ನಾಯಕರಿಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಚರ್ಚೆ ಮಾಡಿ ಅವರು ಡಿಸಿಷನ್ ತಗೋತಾರೆ. ಅವ್ರ ಡಿಸಿಷನ್ಗೆ ಎಲ್ಲರೂ ತಲೆಬಾಗಬೇಕಾಗ್ತದೆ. ಅದು ನಮ್ಮ ಪಕ್ಷದಲ್ಲಿ 70 ವರ್ಷದಿಂದ ನಡೆದು ಬಂದಿರತಕ್ಕಂಥ ದಾರಿ, ಇತಿಹಾಸ ಇರ್ತಕ್ಕಂಥ ಪಕ್ಷ. ಹಾಗಾಗಿ ಅಂಥದ್ದು ಭಾಳ ಸ್ಪೋರ್ಟಿವ್ ಆಗಿ ಅದರಲ್ಲಿ ಕ್ಯಾಪ್ಟನ್ ಬೇರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಟೀಮ್ ವರ್ಕ್ ಆಗಿ ಮಾಡಿದರು. ಇಡೀ ದೇಶದ ನಮ್ಮ ಜನರ ಅಪೇಕ್ಷೆಯಂತೆ ಅವರು ಉತ್ತಮವಾಗಿ ಅವರ ಕ್ರೀಡೆಯನ್ನು ತೋರಿಸಿದ್ದಾರೆ. ಅದಕ್ಕೆಲ್ಲ ಸಂತೋಷ. ಅವ್ರಿಗೆಲ್ಲ ಸ್ವಾಗತ ಮಾಡ್ತಾಯಿದ್ದೀವಿ, ಅವ್ರಿಗೆಲ್ಲ ಅಭಿನಂದಿಸ್ತಾ ಇದ್ದೀವಿ.
ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.